ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಾವು ಸಂಕಲ್ಪವನ್ನು ಯಾಕೆ ಮಾಡ್ಕೋಬೇಕು ಅಂತ ಎಲ್ರಿಗೂ ಕೂಡ ಒಂದು ಅನುಮಾನ ಇದ್ದೇ ಇರುತ್ತೆ. ಯಾಕೆ ಪ್ರತಿಯೊಂದಕ್ಕೂ ಕೂಡ ಸಂಕಲ್ಪ ಹೇಳ್ತಾರೆ, ಸಂಕಲ್ಪವನ್ನು ಮಾಡ್ಕೋಬೇಕು ಅಂತ. ಇನ್ನು ಭಗವಂತನ ಅನುಗ್ರಹ ಇಲ್ಲದೇನೆ ನಾವು ಯಾವುದೇ ಒಂದು ಕಾರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೊಂತೀವಿ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ಮಾಡಬಹುದು ಅಂತ, ಆದರೆ ಭಗವಂತನ ಅನುಗ್ರಹ ಇರಲೇಬೇಕು. ಭಗವಂತನ ಅನುಗ್ರಹ ಇಲ್ಲದೆ ಇದ್ರೆ ನಾವು ಯಾವುದೇ ಕಾರ್ಯವನ್ನ ಅವತ್ತು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಆ ಒಂದು ಕಾರ್ಯಕ್ರಮ ನಡೆಯೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಭಗವಂತನ ಆಶೀರ್ವಾದ ಇರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಸಂಕಲ್ಪದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಯಾವುದೇ ಒಂದು ಪೂಜೆ ವ್ರತಗಳನ್ನು ಮಾಡುವಾಗ ಸಂಕಲ್ಪವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಎಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾವೆಲ್ಲರೂ ಕೂಡ ಹೇಳ್ತಾನೆ ಇರ್ತೀವಿ, ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಹಾಗಾದ್ರೆ ನಾವು ಸಂಕಲ್ಪವನ್ನ ಯಾಕೆ ಮಾಡ್ಕೋಬೇಕು? ನಾವು ಸಂಕಲ್ಪ ಮಾಡುವಾಗ ಏನೇನ್ ಹೇಳ್ತೀವಿ ಅಲ್ವಾ, ದೇಶ ಕಾರ್ಯಗಳನ್ನ ಹೇಳ್ತೀವಿ. ಅದನ್ನೆಲ್ಲ ಯಾಕೆ ಹೇಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ನಾವು ದೇಶ ಕಾರ್ಯಗಳನ್ನ ಹೇಳ್ತೀವಿ ಅಲ್ವಾ, ಅದನ್ನೆಲ್ಲ ಯಾಕೆ ಹೇಳ್ಬೇಕು, ಅದರ ಅರ್ಥ ಏನು ಅಂತ. ಯಾಕಂದ್ರೆ ನಾವು ತಿಳ್ಕೊಂಡ್ರೆ ನಮಗೂ ಗೊತ್ತಾಗುತ್ತೆ ಅಂತ ಹೇಳಿದ್ದು. ಬ್ರಾಹ್ಮಣರಿಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಮತ್ತೆ ನಾವು ಎಲ್ಲ ತಿಳ್ಕೊಬೇಕು ಅಂತ ಆಸೆ ಇದೆ, ತಿಳಿಸ್ಕೊಡಿ ಅಂತ ಕೇಳಿದ್ರೆ ನನಗೆ ತಿಳಿದಿರೋ ಅಷ್ಟು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಮೊದಲು ಸಂಕಲ್ಪವನ್ನ ಯಾಕೆ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳು ಮಾಡೋವಾಗ ಸಂಕಲ್ಪ ಪೂರ್ವಕವಾಗಿ ಅಂತ ಹೇಳ್ತೀವಿ. ಸಂಕಲ್ಪವನ್ನ ಮಾಡ್ಕೊಂಡ್ರೆ ಅದು ಕಾರ್ಯ ಬೇಗ ಈಡೇರುತ್ತೆ ಅನ್ನೋದೊಂದು ಉದ್ದೇಶ. ಸಂಕಲ್ಪವನ್ನ ಮಾಡ್ಕೊಳ್ಳೋದ್ರಿಂದ ಭಗವಂತನಿಗೆ ಅದು ಹೋಗ್ಬಿಟ್ಟು ಮುಟ್ಟುತ್ತೆ. ನಾವು ಮಾಡುವಂತ ಸೇವೆ ಭಗವಂತನಿಗೆ ತಲುಪುತ್ತೆ ಅನ್ನೋದೊಂದು ಉದ್ದೇಶ. ಈ ಉದ್ದೇಶದಿಂದನೇ ನಾವು ಸಂಕಲ್ಪವನ್ನ ಮಾಡ್ಕೋಬೇಕು. ವ್ರತಗಳು ಮಾಡುವಾಗ ಸಂಕಲ್ಪವನ್ನ ಮಾಡ್ಕೊಳ್ತೀವಿ, ಪೂಜೆಗಳನ್ನ ಮಾಡ್ಕೊಳ್ಳುವಾಗ ಸಂಕಲ್ಪವನ್ನ ಮಾಡ್ಕೊಳ್ತೀವಿ. ಸಂಕಲ್ಪ ಮಾಡೋ ಉದ್ದೇಶ ಏನು ಅಂದ್ರೆ ನಾವು ಮನಸ್ಸಿನಿಂದ ಭಗವಂತನಿಗೆ ಆ ಒಂದು ಸೇವೆಯನ್ನ ಪೂಜೆಯನ್ನ ಅರ್ಪಣೆ ಮಾಡುವಂಥದ್ದು. ಇನ್ನು ಕೆಲವೊಂದು ಸ್ಥಳಗಳಲ್ಲಿ ಹೋದಾಗ ಸಂಕಲ್ಪವನ್ನ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ನಾವು ಬಲ ಕಿವಿಯನ್ನ ಮುಟ್ಕೊಂಡು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಮನಸ್ಸಿನಲ್ಲೇ ನಾವು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಭಗವಂತನಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಒಂದು ಮನಸ್ಸಿನಿಂದ ಯಾವ್ದಾದ್ರೂ ಒಂದು ಒಳ್ಳೆ ಕಾರ್ಯವನ್ನ ಮಾಡ್ತೀವಿ ಅಂತ ನಿರ್ಧಾರ ಮಾಡೋದೇ ಸಂಕಲ್ಪ. ಹಾಗಾದ್ರೆ ನಾವು ಸಂಕಲ್ಪವನ್ನ ಯಾಕೆ ಮಾಡ್ಕೋಬೇಕು, ಅದರ ಅರ್ಥನೂ ಕೂಡ ತಿಳ್ಕೊಳ್ಳೋಣ. ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಾಗ ಮೊದಲು ದೇಶ ಕಾಲಗಳನ್ನು ಸಂಕಲ್ಪವನ್ನ ಮಾಡಿಕೊಂಡು ಆಮೇಲೆ ಆ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ. ಪ್ರಾರಂಭದಲ್ಲಿ ಸಂಕಲ್ಪ ಮತ್ತೆ ಕೊನೆಯಲ್ಲಿ ಸಮರ್ಪಣೆ, ಕೃಷ್ಣಾರ್ಪಣವನ್ನ ಹೇಳ್ತೀವಿ. ಇದು ಒಂದು ಪದ್ಧತಿ. ಹೀಗೆ ಸಂಕಲ್ಪದಲ್ಲಿ ವಿಶೇಷವಾಗಿ ಏನೇನ್ ಹೇಳ್ಕೊಳ್ತೀವಿ ನಾವು ಅಂದ್ರೆ ದೇಶ ಕಾಲಗಳನ್ನ ಉಲ್ಲೇಖ ಮಾಡಿರ್ತಾರೆ. ದೇಶ ಕಾಲಗಳನ್ನ ನಾವು ಹೇಳ್ಕೊಳ್ತೀವಿ. ಸಂಕಲ್ಪದಲ್ಲಿ ವಿಷ್ಣು ಪ್ರೇರಣೀಯ, ವಿಷ್ಣು ಪ್ರೀತ್ಯಾರ್ಥಂ ಅಂತ ಹೇಳ್ತೀವಿ. ಅಂತ ಅಂದ್ರೆ ಏನು ಅಂದ್ರೆ ಅದು ಭಗವಂತನ ಪ್ರೇರಣೆಯಿಂದ ಭಗವಂತ ಈ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ನಮ್ಮೊಳಗಡೆ ಇದ್ದು. ಈ ಕಾರ್ಯವನ್ನ ನಾವು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶದಿಂದ ನಾವು ಸಂಕಲ್ಪವನ್ನ ಮಾಡ್ಕೋಬೇಕು. ಭಗವಂತನೇ ಮಾಡಿಸುವಂತ ಕಾರ್ಯ, ಹಾಗಾಗಿ ಈ ಕಾರ್ಯವನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸಂಕಲ್ಪವನ್ನ ಭಗವಂತನ ಪ್ರೀತಿಗಾಗಿ ನಾವು ಸಂಕಲ್ಪವನ್ನ ಮಾಡ್ತೀವಿ. ಮೊದಲು ನಾವೇನ್ ಹೇಳ್ತೀವಿ, ನಾವು ಬ್ರಹ್ಮದೇವರ ವಯಸ್ಸಿನಿಂದ ಪ್ರಾರಂಭ ಮಾಡ್ಕೊಂಡು ಹೇಳ್ತೀವಿ. ಆದ್ಯ ಬ್ರಹ್ಮಣ ಅಂತ ಹೇಳ್ತೀವಿ. ದ್ವಿತೀಯ ಪರಾದೆ ಶ್ರೀ ಶ್ವೇತವರಹ ಕಲ್ಪೆ ಅಂತ ಹೇಳ್ತೀವಿ. ಮತ್ತೆ ದೇಶ ಕಾಲಗಳನ್ನ ಹೇಳ್ತೀವಿ. ಯಾಕಂತ ಅಂದ್ರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ದೇಶ ಕಾಲ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ದೇಶ ಇಲ್ಲದೆ ಇದ್ರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕಾಲ ಇಲ್ಲದೆ ಇದ್ರೂ ನಮಗೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇಶ ಕಾಲ ಎಲ್ಲದಕ್ಕೂ ಭಗವಂತನೇ ಪ್ರೇರಕನಾಗಿರ್ತಾನೆ. ಅದಕ್ಕೋಸ್ಕರ ನಾವು ದೇಶ ಕಾಲಗಳನ್ನ ಹೇಳ್ಕೋಬೇಕು. ನಾವು ಯಾವ ದೇಶದಲ್ಲಿದ್ದೀವಿ, ಹಾಗೆ ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ನಾವು ಉಚ್ಚಾರಣೆ ಮಾಡಬೇಕು. ಹಾಗೇನೆ ವಿಷ್ಣುರಾಜ್ಞೇಯ ಪ್ರವರ್ತಮಾನಸ್ಯ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾದದ್ದು. ಇದು ವಿಷ್ಣುವಿನ ಆಜ್ಞೆಯ ಮೂಲಕ ನಾವು ನಡೀತಾ ಇದ್ದೀವಿ. ವಿಷ್ಣುವಿನ ಆದಿಯಲ್ಲಿ ನಡೀತಾ ಇದ್ದೀವಿ. ವಿಷ್ಣು ಭಗವಂತ ನಮ್ಗೆ ಹಾಕಿ ಕೊಟ್ಟಂತ ದಾರಿನಲ್ಲಿ ನಾವು ನಡೀತಾ ಇದ್ದೀವಿ ಅಂತ. ಈ ಕಾಲಚಕ್ರ ಏನಿದೆ ಇದು ಶಿಂಶಾಮ ರೂಪಿ ಪರಮಾತ್ಮರನಿಂದ ನಡೀತಾ ಇರೋದು. ಆಗ್ಲೇನೆ ಶಿಂಶಾಮ ರೂಪಿ ಪರಮಾತ್ಮನಿಂದ ಕಾಲ ನಡೀತಾ ಇರೋ ಕಾರಣ ದೇಶ ಕಾಲಗಳನ್ನ ಹೇಳ್ಕೋಬೇಕಾಗುತ್ತೆ.
ಆಮೇಲೆ ಈ ದೇಶ ಕಾಲವನ್ನ ಭೂವರ ರೂಪಿಯಾದಂತಹ ಭಗವಂತ ನಡೆಸ್ತಾ ಇದ್ದಾನೆ. ಆದ ಕಾರಣ ಬರೀ ನಡ್ಸೋದಲ್ಲ, ಕಾಲ ದೇಶಗಳನ್ನ ಚೆನ್ನಾಗಿರುವಂತೆ ಭಗವಂತ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ದೇಶ ಕಾಲಗಳನ್ನ ನಾವು ಉಚ್ಚಾರಣೆಯನ್ನ ಮಾಡಬೇಕು. ಏನು ಇದರ ಉದ್ದೇಶ ಅಂತ ಅಂದ್ರೆ, ಭಗವಂತನಿಂದ ಈ ದೇಶ, ಈ ಕಾಲ ಇದೆಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅಂತ ಇಲ್ಲಿ ನಾವು ಈ ಒಂದು ದೇಶ ಭಗವಂತನ ಈ ಒಂದು ದೇಶ ಕಾಲದಲ್ಲಿ ನಾನು ಈ ಒಂದು ಸಾಧನೆಯನ್ನ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ವ್ರತ ಆಗಿರ್ಬೋದು, ನಿಯಮ ಆಗಲಿ, ಇನ್ನೇನೋ ಮಾಡ್ತಾ ಇದ್ದೀವಿ, ಪೂಜೆಗಳಾಗಲಿ, ಎಲ್ಲ ಭಗವಂತನ ಒಂದು ದೇಶ ಕಾಲ ಇದು. ಭಗವಂತ ನಡೆಸ್ತಾ ಇರುವಂಥ ಈ ಒಂದು ದೇಶ ಕಾಲದಲ್ಲಿ ನಾನು ನನ್ನ ಸಾಧನೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸಂಕಲ್ಪವನ್ನ ಮಾಡ್ಕೊತೀವಿ. ಆಮೇಲೆ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದೀವಿ, ಶುಭ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ದೈವ ಪ್ರೇರಣೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಭಗವಂತನ ಪ್ರೇರಣೆ, ಭಗವಂತನ ಅನುಗ್ರಹ ಇಲ್ದೇನೆ ನಾವು ಯಾವುದೇ ಒಂದು ಕಾರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೊಂತೀವಿ ನಾವು ಬೆಳಗ್ಗೆ ಎದ್ಬಿಟ್ಟು ಇದನ್ನ ಮಾಡ್ಬೋದಪ್ಪ ಅಂತ, ಆದ್ರೆ ಭಗವಂತನ ಅನುಗ್ರಹ ಇರಬೇಕು, ಅದಕ್ಕೆ ಭಗವಂತನ ಪ್ರೇರಣೆ ಇರಬೇಕು. ಆದ್ರೆ ಮಾತ್ರ ನಾವು ಕಾರ್ಯವನ್ನ ಅವತ್ತು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಆ ಒಂದು ಕಾರ್ಯಕ್ರಮ ನಡೆಯೋದಿಲ್ಲ. ಯಾಕಂತ ಅಂದ್ರೆ ಅಲ್ಲಿ ಭಗವಂತನ ಪ್ರೇರಣೆ ಇಲ್ಲ, ಭಗವಂತನಿಗೆ ಇಚ್ಛೆ ಇಲ್ಲ ಮಾಡಬೇಕು ಅಂತ, ಅದಕ್ಕೋಸ್ಕರ ಅದನ್ನ ನಡೆಸೋದಿಲ್ಲ ಭಗವಂತ. ಆಮೇಲೆ ಇನ್ನೊಂದು ಏನು ಅಂತ ಅಂದ್ರೆ, ನಾವು ಯಾವುದೇ ಒಂದು ಶುಭ ಕಾರ್ಯ ಪೂಜೆಗಳನ್ನ ಮಾಡ್ತೀವಿ ಅಂತ ಅಂದ್ರೆ ಅಸೂರಿ ಶಕ್ತಿಗಳು ಕಾಯ್ತಾ ಇರುತ್ತೆ ಅಂತೆ. ಹೇಗಾದ್ರೂ ಮಾಡ್ಬಿಟ್ಟು ಇವನ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅಂತ ಕಾಯ್ತಾ ಇರುತ್ತೆ. ಅಸೂರಿ ಶಕ್ತಿಗಳನ್ನ ನಾವು ಜಯಿಸ್ಕೊಂಡು ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು ಅಂತಂದ್ರೆ ಭಗವಂತನ ಪ್ರೇರಣೆ ಇರಬೇಕು. ಆವಾಗ ಮಾತ್ರನೇ ಅಸೂರಿ ಶಕ್ತಿಗಳು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮ ಕಾರ್ಯ ಸುಸೂತ್ರವಾಗಿ ನಡೆಯುತ್ತೆ. ಹಾಗಾಗಿ ಭಗವಂತನ ಅನುಗ್ರಹವನ್ನ ಪಡ್ಕೊಂಡು ನಾವು ನಮ್ಮ ಕಾರ್ಯಗಳನ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಸಂಕಲ್ಪವನ್ನ ಮಾಡ್ಕೋಬೇಕು. ಸಂಕಲ್ಪ ಯಾಕೆ ಮಾಡ್ಕೋಬೇಕು ಅಂತ ಎಲ್ರಿಗೂ ಒಂದು ಅನುಮಾನ ಇದ್ದೇ ಇರುತ್ತೆ. ಯಾಕೆ ಪ್ರತಿಯೊಂದಕ್ಕೂ ಕೂಡ ಸಂಕಲ್ಪ ಹೇಳ್ತಾರೆ? ಸಂಕಲ್ಪವನ್ನ ಮಾಡ್ಕೋಬೇಕು ಅಂದ್ರೆ ಇದೇ ಒಂದು ಉದ್ದೇಶ. ಅಸೂರಿ ಶಕ್ತಿಗಳು ಕಾಯ್ತಾ ಇರ್ತಾರೆ, ನಮ್ಮ ಸುತ್ತಮುತ್ತ ಇರ್ತಾರೆ. ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದೀವಿ ಅಂತ ಅಂದ್ರೆ ಅಸೂರಿ ಶಕ್ತಿಗಳು ಅಡ್ಡಿ ಹಾಕ್ತಾರೆ. ಅದಕ್ಕೋಸ್ಕರ ಅವರು ಅಡ್ಡಿ ಆಗ್ಬಾರ್ದು, ಅಸೂರಿ ಶಕ್ತಿಗಳ ಒಂದು ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು ಅಂತ ಅಂದ್ರೆ ಭಗವಂತನ ಅನುಗ್ರಹ ಬೇಕು. ನಮ್ಗೆ ಭಗವಂತನ ಅನುಗ್ರಹ ಇದ್ರೆ ಮಾತ್ರನೇ ಅಸೂರಿ ಶಕ್ತಿಗಳು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಗವಂತನ ಅನುಗ್ರಹ ಬೇಕು. ನಾವೇನೇ ಮಾಡಬೇಕು ಅಂದ್ರೂ ಕೂಡ ಸಂಕಲ್ಪವನ್ನ ಮಾಡ್ಕೋಬೇಕಾಗುತ್ತೆ. ಸಂಕಲ್ಪ ಮಾಡ್ಕೊಂಡ್ರೆ ಮಾತ್ರನೇ ಆ ಕಾರ್ಯ ಭಗವಂತ ನಡೆಸ್ತಾರೆ, ಮತ್ತೆ ಭಗವಂತ ಸ್ವೀಕಾರ ಮಾಡ್ತಾರೆ, ನಮ್ಗೆ ಅದರ ಒಂದು ಫಲವನ್ನ ಕೊಡ್ತಾರೆ. ಅದಕ್ಕೋಸ್ಕರ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ಹಾಗೇನೆ ಸಂಕಲ್ಪ ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ನಾವು ಮಾಡ್ಕೊತೀವೋ ಭಗವಂತನಿಗೆ ಆ ಒಂದು ಪೂಜೆಯ ಸೇವೆಯ ಸಮರ್ಪಣೆಯನ್ನು ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಮಾಡ್ಕೋಬೇಕು. ಸಂಕಲ್ಪ ಎಷ್ಟು ಶ್ರೇಷ್ಠವಾದದ್ದು, ಸಮರ್ಪಣೆಯೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಆ ಎರಡರ ಮಧ್ಯೆ ನಮ್ಗೆ ಅಹಂಕಾರ ಬರಲೇಬಾರ್ದು ಅಂತ ಹೇಳ್ತಾರೆ. ನಾವು ಸಂಕಲ್ಪ ಮಾತ್ರ ಭಕ್ತಿಯಿಂದ ಮಾಡ್ಕೊಂಡ್ಬಿಟ್ಟು ಕೃಷ್ಣಾರ್ಪಣ ಹೇಳುವಾಗ ನಾವು ಕಾಟಾಚಾರಕ್ಕೆ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇದನ್ನ ನೀನು ಅರ್ಪಿಸ್ಕೊಳಪ್ಪ ಅಂತ ಹೇಳ್ಬಿಟ್ರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಸಂಕಲ್ಪ ನಾವು ಎಷ್ಟು ಭಕ್ತಿ ಪೂರ್ವಕವಾಗಿ ಮಾಡಿ ಇದನ್ನ ನಾನು ಮಾಡ್ತಾ ಇದ್ದೀನಿ ತಂದೆ, ಇದನ್ನ ನೀನೇ ನಡ್ಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೋಬೇಕು. ಅದೇ ತರನೇ ಪೂಜೆ ಎಲ್ಲ ಮುಗಿದ್ಮೇಲೆ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡ್ಕೊಂಡು ಈ ಒಂದು ಸೇವೆಯಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ, ಇದನ್ನ ಸ್ವೀಕಾರ ಮಾಡು ಭಗವಂತ ಅಂತ ಹೇಳಿ ಕೃಷ್ಣಾರ್ಪಣ ಅಂದ್ರೆ ಸಾಕು. ಅದೇ ಒಂದು ಸಮರ್ಪಣಾ ಮಂತ್ರವನ್ನ ಕೆಲವರು ಕೇಳ್ತಾ ಇದ್ದೀರಾ. ಕೃಷ್ಣಾರ್ಪಣ ಅಂದ್ರೇನೆ ಒಂದು ಸಮರ್ಪಣೆ ಆಗ್ಬಿಡುತ್ತೆ. ಈಗ ನೀವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ನೈವೇದ್ಯ ಮಾಡೋದಕ್ಕೆ ಆಗಲ್ಲ ಅಂದ್ರೂ ಕೂಡ ಅಡುಗೆಯನ್ನು ಮಾಡಿಟ್ಬಿಟ್ಟು ಮೇಲೆ ಇದನ್ನು ಭಗವಂತ ನಿನಗೆ ಅರ್ಪಿಸ್ತಾ ಇದ್ದೀನಪ್ಪ ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಸಾಕಂತೆ, ನಮ್ಮ ಒಂದು ಸೇವೆಯನ್ನು ಸ್ವೀಕಾರ ಮಾಡ್ತಾನಂತೆ ದೇವರು. ಹಂಗಾಗಿ ಕೃಷ್ಣಾರ್ಪಣಕ್ಕೆ ಅಷ್ಟೇ ಒಂದು ನಾವು ಮಹತ್ವವನ್ನು ಕೊಡಬೇಕು. ಭಕ್ತಿಯಿಂದ ಅದನ್ನು ನಾವು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಇನ್ನು ಮುಂದೆ ತುಂಬ ತಿಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ತಿಳ್ಕೊಳ್ಳೇಬೇಕಾದಂತಹ ವಿಷಯಗಳು ತುಂಬ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಾಯ್ತಾ ಇರಿ, ಎಲ್ಲರೂ ತಪ್ಪದೆ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.